ನನ್ ಗಂಡನ್ಗೆ ಅವನ್ ತಮ್ಮನ್ಗೆ ಅನುಮಾನ ಬರ್ದಿರೋ ಹಾಗೆ ಜಾಲಿಯಾಗಿ ಹ್ಯಾಪಿಯಾಗಿರ್ಬಹುದು. ಬಾಯ್. ಇವ್ನ್ ಮಾಡಕ್ ಕೆಲ್ಸನೂ ಇಲ್ಲ, ಇವ್ನ್ ಮಾತಾಡೋಕ್ ಮ್ಯಾಟ್ರೂ ಇಲ್ಲ. ಇವನ್ CID ಇನ್ವೆಸ್ಟಿಗೇಷನ್. ಇಬ್ರು ಉರುಳಾಡಿ ಬೆಡ್ ಎಲ್ಲ ಒದ್ದೆ ಆಗಿ ಹೋಯ್ತು. AC ರಿಪೇರಿ ಮಾಡಿದಿದ್ರೆ ಹಾಯಾಗಿ AC ಆನ್ ಮಾಡ್ಕೊಂಡ್ ಮಾಡ್ಬೋದಿತ್ತು. ಹಾಗಾದ್ರೆ ನಾವ್ ಸೇರೋದು ಇವತ್ತೇ ಲಾಸ್ಟ್ ಆಗೋಗುತ್ತೆ. ಹ? ಚಳಿಗಾಲದಲ್ಲಿ ಗೀಸರ್ ರಿಪೇರಿ, ಮಳೆಗಾಲದಲ್ಲಿ ಹೀಟರ್ ರಿಪೇರಿ, ಈ ತರ ಬೇಸಿಗೆಗಾಲದಲ್ಲಿ AC ರಿಪೇರಿ. ಹೀಗೆ ನಾವು ವರ್ಷ ಪೂರ್ತಿ ನನ್ ಗಂಡನ್ಗೆ ಅವನ್ ತಮ್ಮನ್ಗೆ ಅನುಮಾನ ಬರ್ದಿರೋ ಹಾಗೆ ಜಾಲಿಯಾಗಿ ಹ್ಯಾಪಿಯಾಗಿರ್ಬಹುದು. ನಿನಗೆಲ್ಲ ಕೆಲ್ಸಗಳು ಗೊತ್ತಿರೋದು, ಅದು ನಿನ್ ಟ್ಯಾಲೆಂಟು, ನನ್ ಲಕ್ಕು. ಮೊದ್ಲು 2 ದಿನ, ಆಮೇಲೆ 2 ದಿನ, ಆಮೇಲೆ ಇನ್ನೂ 2 ದಿನ ಅಂತ ಹೀಗೆ ಪೋಸ್ಟ್ಪೋನ್ ಮಾಡ್ಕೊಂಡು ಬೇಸಿಗೆಗಾಲ ಪೂರ್ತಿ ಎಂಜಾಯ್ ಮಾಡ್ಬೋದು. ತುಂಬಾ ತಿಳ್ಕೊಂಬಿಟ್ಟಿದ್ಯಾ ನೀನು. ನೀವು ಏನ್ ಮಾಡಕ್ ಬಂದಿದ್ದೀರಾ? AC ರಿಪೇರಿ. ಯೋಚಿಸ್ತಿದ್ದೀರಾ ಅಂದ್ರೆ ಹೇಳೋದಕ್ಕೆ ಏನೋ ಇದೆ ಅಂತ ಆಯ್ತು. ಹಾಯ್ ಗೀತಾ. ನೀನೇನು ಫೋನ್ ಮಾಡ್ದೆ ಬಂದ್ಬಿಟ್ಟಿದ್ಯಾ? ಫೋನ್ ಏನಕ್ಕೆ? ಇವಾಗ ನನ್ ಟೈಮೇ ಅಲ್ವಾ? ಬಿರಿಯಾನಿ ವಿತ್ ಬೆಡ್. ಇವತ್ತು ಬೇಡ, ಹೋಗು. ಯಾಕೆ, ಏನಾಯ್ತು? ಯಾಕೆಂದ್ರೆ ನನ್ ಪೀರಿಯಡ್ ಫಸ್ಟ್ ಡೇ. ಅಯ್ಯ, ಈ ತರ ಇದ್ದಾಗ ನಾವ್ ಎಷ್ಟ್ ಸಲ ಮಾಡಿಲ್ಲ ಹೇಳು. AC ರಿಪೇರಿ ಆಯ್ತಾ? ಬಂದ್ ನೋಡ್ಕೊಂಡ್ ಹೋದ, ಬ್ಯುಸಿ ಆಗಿದ್ನಂತೆ. ನಾಳೆ ಬಂದ್ ಮಾಡ್ಕೊಂಡ್ ಹೋಗ್ತೀನಿ ಅಂದ. ಬಾ ಬೇಗ. ವೈಫೈ ತರ ಆಗೋಗಿದ್ಯಲ್ಲೋ. ಅದು ಇಲ್ದೇ ಇರೋದಕ್ಕಾಗಲ್ಲ, ನೀನು ಇಲ್ದೇ ಇರೋದಕ್ಕಾಗಲ್ಲ. ಇರು, ಸ್ವಲ್ಪ ಇರು ಅಂತ ಹೇಳ್ತಿದ್ದೀನಲ್ಲ. ಸಾಕು ನಿಲ್ಲಿಸ್ತೀಯ ಇವಾಗ? ಅಬ್ಬಾ, ಪ್ರತಿ ಸಲನೂ ಅವಸರನೇ ನಿನ್ಗೆ. ಯಾಕೋ ಇಷ್ಟ ಅವಸರ ನಿಂಗೆ? ಬಾಯ್. ಇವನ್ಗೊಂದ್ ಮಾಡಕ್ ಕೆಲ್ಸನೂ ಇಲ್ಲ, ಇವನ್ ಮಾತಾಡೋಕ್ ಮ್ಯಾಟ್ರೂ ಇಲ್ಲ. ಇವನ್ CID ಇನ್ವೆಸ್ಟಿಗೇಷನ್. AC ರಿಪೇರಿ ಆಯ್ತಾ? ಬಂದು ಚೆಕ್ ಮಾಡ್ದ, ಪಾರ್ಟ್ ಸಿಗ್ಲಿಲ್ವಂತೆ. ನಂಬರ್ ಹೇಳು, ನಾನು ಮಾತಾಡ್ತೀನಿ. ನಾನ್ ಹೇಳ್ತಾ ಇದ್ದೀನಲ್ಲ, ಯಾರೇನ್ ಹೇಳ್ಕೊಡ್ತಾ ಇದಾರೆ ನಿಮ್ಗೆ? ನಿನ್ ತಮ್ಮ ಏನ್ ಹೇಳ್ದ ನಿಂಗೆ? ಕರಿ ಅವನನ್ನ. ಯಾಕೆ ಕೂಗಾಡ್ತಿದ್ದೀಯಾ? ಕಿರ್ಚ್ಕೊಳ್ದಿಲ್ಲ ಅಂದ್ರೆ ನಿನ್ ಕೈಲಿ ಆಗಲ್ಲ. ಮಾಡೋದಕ್ಕೆಲ್ಲ ಮೂಗ್ ತುರ್ಸ್ಕೊಂಡ್ ಬರ್ತೀಯಾ? ನಾಚಿಕೆ ಇಲ್ದಿರೋ ಜನ್ಮ. ಏನು? ಯಾಕದ್ಗೆ ಅಣ್ಣನ್ ಜೊತೆ ಗಲಾಟೆ ಮಾಡ್ತಾ ಇದ್ದೀರಾ? ಯಾವಾಗ? ಯಾವಾಗ? ನಾನೇ ನೋಡ್ನಲ್ವಾ, ಪ್ರತಿದಿನ ನೈಟ್ ಅಣ್ಣನ್ ಜೊತೆ ಗಲಾಟೆ ಮಾಡ್ತಾನೆ ಇರ್ತೀರಾ. ಅಂದ್ರೆ ದಿನ ನಮ್ ಮಾತ್ ಕೇಳಿಸ್ಕೊತಿರ್ತೀಯಾ? ಬರೀ ಮಾತೇನ ಅಥವಾ ಸೀಕ್ರೆಟ್ ಆಗಿ ನಮ್ ಸಂಸಾರನೂ ನೋಡ್ತಿರ್ತೀಯಾ? ನಾನ್ ಹೇಳ್ತಿರೋದೇನು, ನೀವ್ ಹೇಳ್ತಿರೋದೇನದ್ಗೆ? ಅಷ್ಟಕ್ಕೂ ನಿನಗ್ ಯಾಕೋ ಹೇಳ್ಬೇಕು? ಜೊತೆಲಿ ಹುಟ್ಟಿರೋ ಅಣ್ಣನ್ಗೆ ನೀನ್ ಮಾಡ್ತಾ ಇರೋದ್ ಏನು? ನೋಡಿದ್ರಾ ನಿಮ್ ತಮ್ಮನ್ ವರ್ತನೆನಾ? ಯಾಕೇನು ಮಾತಾಡ್ತಿಲ್ಲ? ಅಣ್ಣಂಗೆ ಯಾಕೆ ಬೈತಿರೋದ್ಗೆ? ಇನ್ನೊಂದ್ಸಲ ನನ್ ಬೆಡ್ರೂಮ್ ಕಡೆ ನೋಡ್ದೆ ಅನ್ಕೋ, ನಿನ್ ಮೇಲ್ ಕೇಸ್ ಹಾಕಿ ನಾನ್ ಮನೆ ಬಿಟ್ಟು ಹೊಟ್ಟೋಗ್ತೀನಿ. ನೋಡಿದ್ರಾ ನಿಮ್ ತಮ್ಮನ್ ವರ್ತನೆನಾ? ಯಾಕೇನು ಮಾತಾಡ್ತಿಲ್ಲ? ಇನ್ನೊಂದ್ಸಲ ನನ್ ಬೆಡ್ರೂಮ್ ಕಡೆ ನೋಡ್ದೆ ಅನ್ಕೋ, ನಿನ್ ಮೇಲ್ ಕೇಸ್ ಹಾಕಿ ನಾನ್ ಮನೆ ಬಿಟ್ಟು ಹೊಟ್ಟೋಗ್ತೀನಿ. ನಿಂತ್ಕೊಳ್ಳೋ. ದಿನ AC ಮೆಕ್ಯಾನಿಕ್ ಮತ್ತೆ ನನ್ ಮಧ್ಯೆ ಏನ್ ನಡೀತಿದೆ ಅಂತ ನೀನ್ ಅನ್ಕೋತಿದ್ಯೋ? ನಿಮ್ ಅಣ್ಣನ್ಗೆ ಏನೇನೆಲ್ಲ ಹೇಳ್ಬೇಕು ಅನ್ಕೋತಿದ್ಯೋ? ಅದೇ ನಡೀತಾ ಇರೋದು. ಅವನೊಬ್ಬ ವೇಸ್ಟ್ ಬಾಡಿ, ಕೆಲ್ಸ ಇಲ್ದೇರೋ ನೀನ್ ಮತ್ತೊಬ್ಬ ವೇಸ್ಟ್ ಬಾಡಿ. ಲಾನಲ್ಲಿ ವುಮೆನ್ಸ್ ಪರನೇ ಜಾಸ್ತಿ ಇರತ್ತೆ ಕಣೋ. ನೀವ್ ಅಣ್ಣ ತಮ್ಮಂದಿರು ನನ್ನನ್ನೇನು ಮಾಡ್ಕೊಳಕ್ಕಾಗಲ್ಲ. ಬಾಯಿ ಮುಚ್ಕೊಂಡು ಹೋಗು. ಇವನು ವೇಷನೋ.
ಬಾ ಬೇಗ. ಎಷ್ಟೊತ್ತಂತ ಹೀಗೆ ನಿಂತಿರ್ತೀಯ? ಅದ್ಗೆ ಅದ್ಗೆ ಏನ್ ಬೇಕೋ ಹೇಳದ್ನಲ್ಲ. ನೀನ್ ಏನ್ ಅನ್ಕೋತಿದ್ಯೋ, ನಿಮ್ ಅಣ್ಣಂಗ್ ಏನ್ ಹೇಳ್ಬೇಕು ಅನ್ಕೋತಿದ್ಯೋ ಅದೇ ನಡೀತಾ ಇದೆ. ಆದ್ರೂ ಸುಮ್ನೆ ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದ್ಯಾ? ಇಲ್ಲಿ ಬಂದು ಏನೋ ಫ್ರೀ ಆಗಿರ್ಲಿ ಅಂತ ಸುಮ್ನೆ ಬಿಟ್ರೆ ನಮ್ಮನ್ನ ಕೈಲಾಗ್ದಿರೋರು ಅನ್ಕೊಂಡಿದ್ಯಾ? ಎಲ್ಲೇ ಅವನು? ಮುಗಿತೇನೋ ರಿಪೇರಿ? ಇಲ್ಲ ಸರ್, ಮಾಡ್ತಾ ಇದ್ದೀನಿ. ರಿಪೇರಿ ಮಾಡ್ತಾ ಇದ್ದೀಯಾ? ನಿಲ್ಲು, ನಿನ್ಗೀಗಲ್ಲ ಕಣ. ಲೈ, ನೀ ಹೊರಗಡೆ ಹೋಗ. ನಮಸ್ತೆ ಎಸ್ ಸರ್. ನಮ್ಮ ಮನೇಲಿ ಎ ಸಿ ರಿಪೇರಿ ಮಾಡಬೇಕಾದ್ರೆ ನನ್ನ ವೈಫು ಮತ್ತೆ ಎ ಸಿ ರಿಪೇರಿ ಮಾಡೋನು ಕರೆಂಟ್ ಶಾಕ್ ಹೊಡೆದು ಸತ್ತೋದ್ರು ಸರ್. ಬೇಗ ಬನ್ನಿ ಸರ್. బులెటిన్లో బ్రేకింగ్ న్యూస్ చూస్తున్నాం. ಹೆಂಡತಿಯ ಅಕ್ರಮ ಸಂಬಂಧ ತಿಳಿದು ಕರೆಂಟ್ ಶಾಕ್ ಕೊಟ್ಟು ಸಾಯಿಸಿದ ಗಂಡ. ಇದರಲ್ಲಿ ಟ್ವಿಸ್ಟ್ ಏನು ಅಂತಂದ್ರೆ, ಹೆಂಡತಿಯ ಜೊತೆಗೆ ಅವಳ ಪ್ರಿಯಕರನನ್ನು ಸಾಯಿಸಿ ಪೊಲೀಸ್ ಸ್ಟೇಷನ್ಗೆ ಸರೆಂಡರ್ ಆದ ಗಂಡ. ಹಾಯ್ ಕಣ್ರಿ, ನನ್ನ ಹೆಸರು ಗಿರಿಟಿ. ಹಾ, ಹರ್ಷ ಹೇಳಿದಾರೆ, ಬನ್ನಿ. ಓಕೆ ರೀ, ಕೂತ್ಕೊಳ್ಳಿ. ಟಿಫಿನ್ ರೆಡಿ, ಬನ್ನಿ. ಬರ್ತೀನಿ. 5 ಮಿನಿಟ್ಸ್. ಟಿವಿಲಿ ಏನ್ ಬರುತ್ತೋ ನಾವು ಅದನ್ನೇ ನೋಡ್ಬೇಕು. ಅದೇ ಫೋನ್ ಆದ್ರೆ ನಮ್ಗಿಷ್ಟ ಬಂದಿದ್ದು ನೋಡ್ಬೋದು. ಹೇಳೋ ಹರ್ಷ. ಏನೋ ಟಿಫನ್ ಆಯ್ತಾ? ತಿಂದಿದ್ದಲ್ಲ ಕಣೋ, ನುಂಗಾಕ್ಬಿಟ್ಟೆ. ಚೆನ್ನಾಗಿತ್ತಾ? ನಿನ್ ವೈಫ್ ಏನ್ ಟೇಸ್ಟಿಯಾಗಿ ಮಾಡ್ತಾಳೋ. ಊಟದ ವಿಷಯದಲ್ಲಿ ನೀನ್ ಲಕ್ಕಿ ಕಣೋ. ನಾನ್ ವೆಜ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾಳ ಕಣ. ನಿನ್ಗಿಷ್ಟ ಆಗಿದ್ದನ್ ಕೇಳೋ, ಮಾಡ್ಕೊಡ್ತಾಳೆ. ಆಲ್ರೆಡಿ ಚಿಕನ್ ಸೆಲೆಕ್ಷನ್ ಮಾಡಿದೀನಿ ಕಣೋ, ತಿನ್ನಕ್ ವೇಟ್ ಮಾಡ್ತಾ ಇದೀನಿ ಅಷ್ಟೇ. ಓಹೋ, ಚೆನ್ನಾಗಿ ಸತ್ಕಾರ ಮಾಡ್ತಿದ್ದಾಳೆ. ನಾನು ಆಮೇಲೆ ಮಾಡ್ತೀನಿ, ಬಾಯ್. ಸರಿ ಕಣೋ. ಫುಡ್ ವಿಷಯದಲ್ಲ ಅಷ್ಟೇ ಅಲ್ಲ ಕಣೋ, ನೀನು ನಿನ್ ವೈಫ್ ಜೊತೆ ಬೆಡ್ ವಿಷಯದಲ್ಲೂ ತುಂಬಾ ಲಕ್ಕಿ ಕಣೋ.